ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಚಾಮುಂಡಿ ಬೆಟ್ಟ ಮೈಸೂರು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇತಿಹಾಸದ ಉದ್ದಗಲಕ್ಕೂ ಮಹಿಮೆಯನ್ನು ಶಕ್ತಿಯನ್ನು ಕೊಂಡಾಡಿದಂಥ ಶಕ್ತಿಪೀಠ ಇದು. ಸನಾತನ ಧರ್ಮಗ್ರಂಥದ ಒಂದೊಂದು ಪುಟಗಳಲ್ಲೂ ಕೂಡ ನಮ್ಮ ಪುಣ್ಯಭೂಮಿ ಕರುನಾಡಿನ ಬಗ್ಗೆ ಮುದ್ರೆಯನ್ನು ಒತ್ತಿಬಿಟ್ಟಿದ್ದೇವೆ. ನಾಡದೇವತೆ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿರುವ ಶಕ್ತಿಪೀಠಗಳಲ್ಲಿ ಒಂದು ಬನ್ನಿ. ಹಾಗಾದರೆ ಚಾಮುಂಡಿ ತಾಯಿಯ ಒಂದಷ್ಟು ಕುತೂಹಲಭರಿತ ಕಥೆಗಳು, ಒಂದಷ್ಟು ಸ್ವಾರಸ್ಯಕರವಾದಂತಹ ವಿಷಯಗಳು, ತಾಯಿಯ ಬಗ್ಗೆ ಇರುವಂತಹ ದಂತಕಥೆಗಳು ಹಾಗೂ ಅಲ್ಲಿನ ಸ್ಥಳ ಪುರಾಣಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ನಮ್ಮ ವಿಡಿಯೋಗಳನ್ನು ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ತಲುಪಿಸೋದಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿರುವ ಚಾಮುಂಡೇಶ್ವರಿ ಶ್ರೀ ಕ್ಷೇತ್ರ ಪ್ರತಿದಿನ ಸಾವಿರಾರು ಭಕ್ತರನ್ನ ತನ್ನತ್ತ ಸೆಳೆಯುತ್ತಿರುವಂತಹ ಒಂದು ಪ್ರಮುಖ ಕ್ಷೇತ್ರವಾಗಿದೆ. ಇದೊಂದು ಮಹಾಶಕ್ತಿಪೀಠ. ನಮ್ಮಲ್ಲಿರುವಂತಹ ಏನು ಅಷ್ಟದಶ ಶಕ್ತಿಪೀಠಗಳಿವೆ, ಆ ಅಷ್ಟದಶ ಶಕ್ತಿಪೀಠಗಳಲ್ಲಿ 4ನೇ ಸ್ಥಾನವನ್ನು ಈ ಶಕ್ತಿಪೀಠ ಅಥವಾ ಈ ಚಾಮುಂಡಿ ಬೆಟ್ಟ ಪಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ದಕ್ಷ ಯಜ್ಞದಿಂದ ಸತಿಯನ್ನು ಕಳೆದುಕೊಂಡಂಥ ಶಿವ ಆಕೆಯ ದೇಹವನ್ನು ಹೊತ್ತು ತಾಂಡವವನ್ನು ಮಾಡ್ತಿರುವಾಗ ಲೋಕದ ಹಿತಕ್ಕಾಗಿ ವಿಷ್ಣುವು ಸುದರ್ಶನ ಚಕ್ರವನ್ನು ಪ್ರಯೋಗಿಸ್ತಾನೆ. ಆ ಪ್ರಯೋಗಿಸಿದಂತಹ ಸಂದರ್ಭದಲ್ಲಿ ಸತಿಯ ದೇಹವನ್ನು ತುಂಡರಿಸಿದಾಗ ಸತಿಯ ಕೂದಲು ಬಿದ್ದದ್ದು ಕರ್ನಾಟಕದ ಮೈಸೂರಿನಲ್ಲಿರುವ ಈ ಬೆಟ್ಟದ ಮೇಲೆ. ನಂತರ ದೇವತೆಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ಚಾಮುಂಡನ ಅವತಾರ ತಾಳ್ತಾರೆ. ಚಾಮುಂಡ ಉಗ್ರ ಸ್ವರೂಪವನ್ನು ತಾಳಿ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ. ದುಷ್ಟಶಕ್ತಿಯ ಸಂಹಾರ ಪ್ರತೀಕವಾಗಿ ನಾವು ಇಲ್ಲಿ ನವರಾತ್ರಿ ಹಬ್ಬವನ್ನು ಆಚರಣೆಯನ್ನು ಮಾಡೋದನ್ನು ನಾವು ಕಾಣ್ಬೋದಾಗಿದೆ. ನವರಾತ್ರಿಯನ್ನು ವಿಜೃಂಭಣೆಯಿಂದ ನಾವು ಆಚರಿಸ್ತಿದ್ವಿ. ಹಾಗೆ ಮಾರ್ಕಂಡೇಯ ಪುರಾಣ ಅನ್ನುವಂಥ ಒಂದು ಪುರಾಣದ ಪ್ರಕಾರ ದುರ್ಗೆಯು ಚಂಡ ಮತ್ತು ಮುಂಡರ ವಿರುದ್ಧ ಯುದ್ಧವನ್ನು ಮಾಡಿ ಕೋಪದಿಂದ ಭಯಾನಕ ಕಾಳಿಯ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ಈ ಇಬ್ಬರು ಶತ್ರುಗಳ ತಲೆಯನ್ನು ಕಡಿಯುತ್ತಾಳೆ. ಕಾಳಿಯ ಈ ಪರಾಕ್ರಮ ಅವಳಿಗೆ ಚಾಮುಂಡಿ ಎನ್ನುವ ಹೆಸರನ್ನು ನೀಡಿತು ಎಂಬ ಉಲ್ಲೇಖವಿದೆ. ಹಾಗೆ ಇನ್ನೊಂದರಲ್ಲಿ ಅಸುರ ರಕ್ತ ಬೀಜ ತನ್ನ ಒಂದೇ ಒಂದು ಹನಿ ರಕ್ತವು ನೆಲಕ್ಕೆ ಬಿದ್ದರೆ ಆ ರಕ್ತದಿಂದ ಅಸಂಖ್ಯಾತ ಅಸುರರನ್ನು ಹುಟ್ಟಿಸುವಂಥ ಶಕ್ತಿಯನ್ನು ಹೊಂದಿರ್ತಾನೆ. ಇವನನ್ನು ಕೊಲ್ಲಲು ಕಾಳಿಯನ್ನು ಕರೆಸಲಾಯಿತು. ದೇವಿಯ ಮಹಾತ್ಮೆ ಪ್ರಕಾರ ಚಾಮುಂಡಿಯು ರಕ್ತ ಬೀಜನಿಂದ ಹೊರಬಂದ ಎಲ್ಲ ರಕ್ತವನ್ನು ತನ್ನ ದೊಡ್ಡದಾದ ನಾಲಿಗೆಯಿಂದ ಹೀರ್ತಾಳೆ. ತನ್ನ ಬಾಯಿಯನ್ನು ಪಾತಾಳ ಮುಟ್ಟುವಂತೆ ಅಗಲವಾಗಿ ತೆರೆದು ರಕ್ತ ಬೀಜ ಮತ್ತು ಅವನಿಂದ ಉತ್ಪತ್ತಿಯಾದ ಅಸುರರನ್ನು ತನ್ನ ಬಾಯಿಯೊಳಗೆ ಹಾಕಿಕೊಳ್ತಾಳೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗೆ ದಂತಕಥೆಗಳ ಪ್ರಕಾರ ಉಜ್ಜಯಿನಿ ರಾಜನಾದ ಬಿಜ್ಜಳ ರಾಜನಿಗೆ 7 ಜನ ಹೆಣ್ಮಕ್ಳು ಇದ್ದು ಅವುಗಳಲ್ಲಿ
ಚಾಮುಂಡಿ ತಾಯಿಯು ಅಥವಾ ಚಾಮುಂಡಿ ಕೂಡ ಒಬ್ಬಳಾಗಿರ್ತಾಳೆ. ಈ 7 ಅಕ್ಕ ತಂಗಿಯರು ಯಾವುದೋ ಒಂದು ಕಾರಣಕ್ಕಾಗಿ ತಮ್ಮಲ್ಲಿಯೇ ಜಗಳವನ್ನು ಆಡ್ತಾರೆ. ಆ ಜಗಳವನ್ನು ಆಡಿದಂಥ ಸಂದರ್ಭದಲ್ಲಿ ಉತ್ತರದ ಕಡೆಗೆ ಹೋಗ್ತಾರೆ. ಆಗ ಚಾಮುಂಡಿಯು ಈ ಮಹಿಷಮಂಡಲ ಎಂಬಂಥ ಸಮೃದ್ಧ ರಾಜ್ಯಕ್ಕೆ ಬರ್ತಾಳೆ. ಇಲ್ಲಿ ಬಂದು ಇಲ್ಲಿಯೇ ನೆಲೆ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾಳೆ. ಅಲ್ಲಿ ಇದ್ದಂತಹ ಮಹಿಷಾಸುರನನ್ನ ವಧಿಸಲು ಉರಿಕಾಂತಿಯ ಸಹಾಯವನ್ನ ಪಡೆದು ಚಾಮುಂಡಿ ಮಹಿಷನನ್ನ ವಧಿಸ್ತಾಳೆ. ಮಹಿಷನನ್ನ ವಧಿಸಿದಂತಹ ಒಂದು ಕಾರಣಕ್ಕಾಗಿ ಮಹಿಷಮರ್ದಿನಿ ಎಂದು ಪ್ರಸಿದ್ಧಳಾಗ್ತಾಳೆ. ಈ ದಂತಕಥೆಯು ಚಾಮುಂಡೇಶ್ವರಿ ಅಧಿದೇವತೆಯಾಗಲು ಕಾರಣವಾಯಿತು. ಹಾಗೆ ಬೆಟ್ಟದ ಕೆಳಗೆ ಉತ್ತನಹಳ್ಳಿ ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ದೇವಿಯ ದೇಗುಲ ಇದೆ. ಅಲ್ಲಿ ಭಕ್ತರು ಯಾವಾಗಲೂ ದೇವಿಯ ದರ್ಶನವನ್ನು ಪಡೆದು ನಂತರದಲ್ಲಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡಿತಾರೆ ಅನ್ನುವಂಥದ್ದು ಒಂದು ವಾಡಿಕೆ ಇದೆ. ಹಾಗೆ ಇಲ್ಲಿ ಇರುವಂತಹ ಚಾಮುಂಡಿ ವಿಗ್ರಹವನ್ನು ಮಾರ್ಕಂಡೇಯ ಋಷಿಗಳು ಸ್ಥಾಪಿಸಿದರೆ ಅನ್ನುವಂಥದ್ದು ಒಂದು ಪುರಾಣದಲ್ಲಿ ಹೇಳಲಾಗುತ್ತೆ. ಸ್ನೇಹಿತರೆ, 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪುರಾತನ ಅಥವಾ ಹಳೆಯದಂತಹ ದೇವಾಲಯವನ್ನು ಜೀರ್ಣೋದ್ಧಾರವನ್ನು ಮಾಡ್ತಾರೆ. ಆ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಮಹಾದ್ವಾರದ ಮೇಲೆ ಗೋಪುರವನ್ನು ಕಟ್ಟಿಸಿ ಈ ದೇವಾಲಯಕ್ಕೆ ಸಿಂಹ ವಾಹನವನ್ನು ಕೊಡುಗೆಯಾಗಿ ನೀಡ್ತಾರೆ. ನಾವು ಈಗೇನು ಜಾತ್ರೆಯ ಸಂದರ್ಭದಲ್ಲಿ ರಥೋತ್ಸವ ನಡೆಯುತ್ತೆ, ಆ ರಥೋತ್ಸವ ಸಂದರ್ಭದಲ್ಲಿ ಸಿಂಹವಾಹನದ ಮೇಲೆ ನಾಡದೇವತೆಯನ್ನು ಕೂರಿಸಿ ಮೆರವಣಿಗೆ ಮಾಡೋದನ್ನು ನಾವು ಕಾಣ್ತೇವೆ. ಹಾಗೆ ಈ ಜಾತ್ರೆಯನ್ನು ದೇಶ ವಿದೇಶಗಳ ಹೊರ ರಾಜ್ಯಗಳ ಭಕ್ತರು ಬಂದು ಕಣ್ತುಂಬಿಕೊಳ್ಳೋದನ್ನು ನಾವು ಕಾಣ್ಬೋದಾಗಿದೆ. ಹಾಗೆ ಬೆಟ್ಟದ ಮೇಲ್ಭಾಗವನ್ನು 10ನೇ ಶತಮಾನದ ಹೊತ್ತಿಗಾಗಲೇ ಪುಣ್ಯ ಸ್ಥಳವೆಂದು ಪರಿಗಣಿಸಲಾಗುತ್ತೆ ಅನ್ನುವಂಥದ್ದು ನಾವು ಕಾಣ್ಬೋದು. ಅದಕ್ಕೆ ಇಲ್ಲಿರುವಂತಹ ಕಾಲದ ಶಾಸನಗಳು ಒಂದಷ್ಟು ಕುರುಹುಗಳನ್ನು ನೀಡ್ತವೆ. ಈ ಬೆಟ್ಟವನ್ನು ಮಬ್ಬಲ ತೀರ್ಥ ಅಥವಾ ಮರ್ಬಲ ತೀರ್ಥ ಎಂದು ಕರೀತಿದ್ದಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗೆ ಇಲ್ಲಿ ಹಲವಾರು ಮಂದಿ ಸಿದ್ಧಿಯನ್ನು ಪಡೆದು ಹೋಗಿದ್ದಾರೆ ಅನ್ನುವಂಥದ್ದನ್ನು ಶಾಸನಗಳಲ್ಲಿ ನಾವು ಕಾಣ್ಬೋದಾಗಿದೆ. ಹಾಗೆ ಇಲ್ಲಿರುವಂಥ ಒಂದು ಮಹಾಬಲೇಶ್ವರ ದೇವಸ್ಥಾನ ಹೊಯ್ಸಳರ ಕಾಲದ ವಿಷ್ಣುವರ್ಧನನ ಕಾಲಕ್ಕಿಂತ ಮುಂಚಿತವಾಗಿ ನಿರ್ಮಾಣವಾಗಿತ್ತು. ವಿಷ್ಣುವರ್ಧನ ಕಾಲದಲ್ಲಿ 1128ರಲ್ಲಿ ಈ ಮಬ್ಬಲ ತೀರ್ಥಕ್ಕೆ ದತ್ತಿ ಬಿಟ್ಟಿದ್ದ ಅನ್ನುವಂಥದ್ರ ಬಗ್ಗೆ ಶಾಸನ ಇದೆ. ಈ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಗಿರುವ ಮಹಿಷಾಸುರ ಮರ್ದಿನಿಯನ್ನು ಮೈಸೂರಿನ ಅರಸರು ಬೆಟ್ಟದ ಮೇಲಿನ ಚಾಮುಂಡೇಶ್ವರಿ ಎಂದು ಕರೆದು ತಮ್ಮ ಕುಲದೇವತೆಯಾಗಿ ಪೂಜಿಸಿದರು ಅನ್ನುವಂಥದ್ದಕ್ಕೂ ಇತಿಹಾಸದಲ್ಲಿ ನಾವು ತಿಳಿಬೋದು. ಹಾಗೆ ಇವತ್ತಿಗೂ ಸಹಿತ ಏನು ನವರಾತ್ರಿ ಅಥವಾ ಆಯುಧ ಪೂಜೆ ಸಂದರ್ಭದಲ್ಲಿ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಆಚರಣೆಗಳಿಗೂ ಚಾಮುಂಡಿ ಬೆಟ್ಟದಲ್ಲಿ ಮತ್ತು ಅರಮನೆಯಲ್ಲಿ ಏನು ಆಚರಣೆಗಳು ನಡೀತವೆ ಒಂದಕ್ಕೊಂದು ಸಾಮ್ಯತೆ ಇದೆ. ಆ ಸಂದರ್ಭದಲ್ಲಿ ಒಡೆಯರ್ ಕುಟುಂಬದವರು ಇಲ್ಲಿ ಬಂದು ಪೂಜೆಯನ್ನು ಮಾಡಿ ನಂತರದಲ್ಲಿ ಅರಮನೆಯಲ್ಲಿ ಮುಂದಿನ ಕಾರ್ಯಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದಕ್ಕೆ ಒಂದಷ್ಟು ಉದಾಹರಣೆಗಳಿರುವಂಥದ್ದನ್ನು ಅಥವಾ ಅದಕ್ಕೆ ನಿದರ್ಶನಗಳನ್ನು ಇರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗೆ ಸ್ನೇಹಿತರೆ, 16 ಅಡಿ ದೊಡ್ಡ ಬಂಡೆಯಲ್ಲಿ ಕೆತ್ತಿರುವ ನಂದಿಯ ಸುಂದರ ಮೂರ್ತಿಯ ಅಥವಾ ಸುಂದರವಾದಂಥ ಮೂರ್ತಿ ಬೆಟ್ಟದ ಪ್ರಮುಖ ತಾಣಗಳಲ್ಲಿ ಒಂದಾಗಿದೆ.
ಒಂದು ನಂದಿಯ ಸುಂದರ ಮೂರ್ತಿಯಲ್ಲಿ ಗಂಟೆ ಸರ, ಗೆಜ್ಜೆ ಸರಗಳನ್ನು ನಾವು ಕಾಣ್ಬೋದಾಗಿದೆ. ಅದು ಶಿಲ್ಪಿಯು ಸುಂದರವಾಗಿ ಕೆತ್ತಿರುವಂತಹ ಕೆತ್ತನೆಗೆ ಸಾಕ್ಷಿಯಾಗಿದೆ ಅಂತಲೇ ನಾವು ಹೇಳ್ಬೋದು. ಬೆಟ್ಟದ ಮೇಲಿರುವಂಥ ಚಾಮುಂಡೇಶ್ವರಿ ಪುರಾತನ ದೇವಾಲಯ ದ್ರಾವಿಡ ಶೈಲಿಯಲ್ಲಿರೋದನ್ನ ನಾವು ಕಾಣ್ಬೋದಾಗಿದೆ. ಹಳೆಯ ದೇವಾಲಯವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ನವೀಕರಿಸಿದರೆ, ಮಹಾದ್ವಾರದ ಒಂದು ಸುಂದರವಾದ ಗೋಪುರವನ್ನು ಕಟ್ಟಿಸಿರೋದನ್ನು, ದೇವಾಲಯದ ಇವರ ಕಾಲದ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿರೋದನ್ನು ನಾವು ಕಾಣ್ಬೋದಾಗಿದೆ. ದ್ರಾವಿಡ ಶೈಲಿಯ ದೇವಾಲಯದಂತೆ ಈ ದೇವಾಲಯದಲ್ಲಿ ಸುಖನಾಸಿ ಹಾಗೂ ನವರಂಗಗಳು ಇರೋದನ್ನು ನಾವು ಕಾಣ್ಬೋದಾಗಿದೆ. ನವರಂಗಗಳಿಗೆ ಹಾಕಿಸಿರುವಂತಹ ಹಿತ್ತಾಳೆ ತಗಡುಗಳು, ಸಿಂಹ ವಾಹನ, ಹಲವು ವಾಹನಗಳು, ದೇವಿಯ ಸ್ತೋತ್ರವನ್ನು ಒಳಗೊಂಡ ನಕ್ಷತ್ರ ಮಾಲಿಕೆಗಳು ಮತ್ತು ಇತರ ಆಭರಣಗಳನ್ನು ರಾಜಮನೆತನದವರು ಇಲ್ಲಿಗೆ ಸಮರ್ಪಿಸಿರೋದನ್ನು ನಾವು ಕಾಣ್ಬೋದಾಗಿದೆ. ಪ್ರತಿ ವರ್ಷ ಆಶ್ವೀಜ ಶುದ್ಧ ಹುಣ್ಣಿಮೆಯಂದು ಚಾಮುಂಡೇಶ್ವರಿಯ ರಥೋತ್ಸವ ಜರುಗುತ್ತದೆ. ರಥೋತ್ಸವದ 2ನೇ ದಿನಗಳ ನಂತರ ರಾತ್ರಿ ಸಮೀಪದಲ್ಲಿರುವಂತಹ ಕೊಳದಲ್ಲಿ ತೆಪ್ಪೋತ್ಸವ ನಡೆಸಲಾಗುತ್ತದೆ. ಆ ತೆಪ್ಪೋತ್ಸವದಲ್ಲಿ ಅನೇಕ ಪ್ರವಾಸಿಗರು ಆ ತೆಪ್ಪೋತ್ಸವವನ್ನು ವೀಕ್ಷಣೆ ಮಾಡ್ತಾರೆ. ಮೈಸೂರಿನಲ್ಲಿರುವಂಥ ಈ ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡಿ ವಿಗ್ರಹವು ಭಕ್ತರನ್ನು ಮರಳು ಮಾಡುವಂತಹ ಒಂದು ಅಥವಾ ಆಕರ್ಷಣೀಯವಾದಂತಹ ವಿಗ್ರಹವಾಗಿದೆ. ಅತಿ ದೊಡ್ಡದಲ್ಲದಿರುವಂತಹ, ಉಜ್ವಲವಾಗಿ ಬೆಳಗುತ್ತಿರುವಂತಹ ಒಂದು ವಿಗ್ರಹವಾಗಿದೆ. ಹಾಗೆ ದೇವತೆಯು ಅಷ್ಟಭುಜಗಳಿಂದ ಕೂಡಿದ್ದು, ಅವಳ ಮೇಲಿನ ಬಲಗೈ ಮತ್ತು ಕೆಳಗಿನ ಎಡಗೈಯಲ್ಲಿ ತ್ರಿಶೂಲವಿರೋದನ್ನು ನಾವು ಕಾಣ್ಬೋದಾಗಿದೆ. ಆ ತ್ರಿಶೂಲವು ರಾಕ್ಷಸರ ಎದೆಯನ್ನು ಸೀಳುವಂತೆ ಇರೋದನ್ನು ನಾವು ಕಾಣ್ಬೋದು. ದೇವಿಯ ಉಳಿದ ಕೈಗಳಲ್ಲಿ ಖಡ್ಗ, ಬಾಣಿ, ವಜ್ರ, ಚಾಕು, ಈಟಿ, ಶಂಖ ಮತ್ತು ಸರ್ಪ ಇರೋದನ್ನು ನಾವು ಕಾಣ್ಬೋದು. ಕೂತಿರುವ ದೇವತೆಯು ಹೊಯ್ಸಳರ ಕಲೆಯನ್ನು ನೆನಪಿಸುತ್ತಾಳೆ. ಬೆಳ್ಳಿಯ ಮಂಟಪದಲ್ಲಿ ದೇವಿಯು ಹಲವಾರು ಅವತಾರಗಳಲ್ಲಿ ಇರೋದನ್ನು ನಾವು ಕಾಣ್ಬೋದಾಗಿದೆ. ಉತ್ಸವ ಮೂರ್ತಿಯಲ್ಲಿ ಸಹ ಇದು ಸಮಾನಾಂತರ ಲಕ್ಷಣಗಳನ್ನು ಹೊಂದಿರೋದನ್ನು ನಾವು ಕಾಣ್ಬೋದಾಗಿದೆ. ಚಾಮುಂಡೇಶ್ವರಿ ದೇವಿ ಹಿಂದೂ ಧರ್ಮದಲ್ಲಿ ಚಾಮುಂಡಿ ಎಂದು ಪರಿಶಿಷ್ಟವಾಗಿರುವ ಹಿಂದೂ ದೇವಿ ಮಾತೆಯ ದೇವಿಯ ಭಯಾನಕ ರೂಪ. ಹಾಗೆ ಸಪ್ತಮಾತೃಕೆಯರ ಪೈಕಿ ಒಬ್ಬಳು. ಅವಳು ಯೋಧೆ, ದುರ್ಗಾದೇವಿಯ ಪರಿಚಾರಿಕೆಯರಾದ 64 ಮತ್ತು 81 ತಾಂತ್ರಿಕ ದೇವತೆಗಳಾದ ಮುಖ್ಯ ಯೋಗಿನಿಗಳ ಪೈಕಿ ಕೂಡ ಒಬ್ಬಳು. ಈ ಹೆಸರು ಚಾಮುಂಡಿಯು ಕೂಡ ಇಬ್ಬರು ಅಸುರರಾದ ಚಂಡ ಮತ್ತು ಮುಂಡರನ್ನು ಸಂಹರಿಸೋದ್ರಿಂದ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಪೌರಾಣಿಕ ಹಿನ್ನೆಲೆ ನೋಡೋದಾದರೆ, ದೇವಿ ಪುರಾಣದ ಪ್ರಮುಖ ದೇವತೆಯಾಗಿದ್ದಾಳೆ. ಪೌರಾಣಿಕ ಹಿನ್ನೆಲೆಯ ಈ ಶಕ್ತಿ ದೇವತೆ ಬೆಟ್ಟದ ಮೇಲೆ ವಾಸವಾಗಿದ್ದ ಮಹಿಷಾಸುರನನ್ನು ವರ್ಧಿಸಿದಳೆಂಬ ಕತೆ ದೇವಿ ಮಹಾತ್ಮೆಯಲ್ಲಿ ವರ್ಣಿತವಾಗಿದೆ. ಶ್ರೀ ಚಾಮುಂಡೇಶ್ವರಿಯಿಂದಲೇ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಬಂದಿದೆ ಎನ್ನುವಂತಹ ಒಂದು ದೇವಿ ಮಹಾತ್ಮೆಯಲ್ಲಿ ನಾವು ಇರೋದನ್ನು ಕಾಣ್ಬೋದಾಗಿದೆ. ಸ್ಕಂದ ಪುರಾಣದ ಮತ್ತಿತರ ಪ್ರಾಚೀನ ಗ್ರಂಥಗಳು 8 ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಪವಿತ್ರ ಕ್ಷೇತ್ರವನ್ನು ಉಲ್ಲೇಖಿಸುತ್ತದೆ. ಅಂದರೆ ಪಶ್ಚಿಮ ಭಾಗದಲ್ಲಿರುವ ಚಾಮುಂಡಿ ಬೆಟ್ಟವು 8 ಬೆಟ್ಟಗಳ ಪೈಕಿ ಒಂದಾಗಿದೆ. ಚಾಮುಂಡಿ ಬೆಟ್ಟದಲ್ಲಿರುವ ಶ್ರೀ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದದ್ದು. ಹಿಂದೆ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಸಹ ಕರೆಯಲಾಗುತ್ತಿತ್ತು. ಹಿಂದೆ
ಚಿಕ್ಕದೊಂದು ದೇವಸ್ಥಾನವಿದ್ದ ದೇವಾಲಯವು ಕ್ರಮೇಣ ಅಭಿವೃದ್ಧಿ ಹೊಂದಿ ಹೆಚ್ಚಿನ ಪ್ರಾಮುಖ್ಯತೆ ಗಳಿಸಿ ಚಾಮುಂಡೇಶ್ವರಿ ದೇವಸ್ಥಾನವಾಗಿ ಅಭಿವೃದ್ಧಿಯಾಗಿದೆ ಎಂದು ತಿಳಿದುಬರುತ್ತದೆ. 1799ರಲ್ಲಿ ಅಧಿಕಾರಕ್ಕೆ ಬಂದ ಮೈಸೂರು ಅರಸರು ಈ ದೇವಿಯ ಆರಾಧಕರಾಗಿದ್ದು ಶ್ರದ್ಧಾಭಕ್ತಿಯಿಂದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಈ ದೇವಾಲಯವನ್ನು ನವೀಕರಿಸಿ ಹೆಚ್ಚಿನ ಮಹತ್ವ ನೀಡಿದರು ಎನ್ನುವುದು ಇತಿಹಾಸದಲ್ಲಿ ತಿಳಿದು ಬರುತ್ತದೆ. ದೇವಿಯ ದ್ವಾರದ ಬೃಹತ್ ಮರದ ಬಾಗಿಲಿಗೆ ಬೆಳ್ಳಿಯ ಲೇಪನದ ಜೊತೆಗೆ ತಾಯಿಯ ಅನೇಕ ಅವತಾರಗಳನ್ನು ಚಿತ್ರಿಸಿರುವುದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಹಾಗೆ ಒಳಗೆ ಹೋದರೆ ದಕ್ಷಿಣಾಭಿಮುಖವಾಗಿ ಗಣಪತಿಯ ಸಣ್ಣ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ವಿಘ್ನರಾಜನಿಗೆ ನಮಿಸಿ ಕೆಲವು ಕಲ್ಲಿನ ಮೆಟ್ಟುಗಳನ್ನು ಹತ್ತಿ ಹೋದರೆ ದೇವಸ್ಥಾನದ ಬಲಿಪೀಠ ಮತ್ತು ಧ್ವಜಸ್ತಂಭವನ್ನು ಕಾಣ್ಬೋದಾಗಿದೆ. ಬಲಿಪೀಠದ ಮೇಲೆ ತಾಯಿಯ ಪಾದಗಳನ್ನು ರೂಪಿಸಿದ್ದಾರೆ. ಇವೆರಡರ ಮುಖಭಾಗದಲ್ಲಿ ಗರ್ಭಗುಡಿಗೆ ಅಭಿಮುಖವಾಗಿ ನಂದಿ ವಿಗ್ರಹ ಮಾತೆ ಚಾಮುಂಡಿಯನ್ನು ಅದು ವೀಕ್ಷಿಸುತ್ತಾ ಕುಳಿತಿದೆ. ಧ್ವಜಸ್ತಂಭಕ್ಕೆ ಈಶಾನ್ಯದಲ್ಲಿ ಗೋಡೆಯ ಮೇಲೆ ಆಂಜನೇಯನ ವಿಗ್ರಹವಿದೆ. ಅದಕ್ಕೂ ಪ್ರತಿದಿನ ಪೂಜೆ ನೆರವೇರಿಸಲಾಗುತ್ತೆ. ದೇವಾಲಯದ ಅರ್ಚಕರು ಪ್ರತಿದಿನ ತಾಯಿಗೆ ಅನೇಕ ರೀತಿಯಾದಂತಹ ಅಲಂಕಾರವನ್ನು ಮಾಡಿ ಪೂಜಿಸುವುದನ್ನು ನಾವು ಕಾಣ್ಬೋದಾಗಿದೆ. ಯದುಕುಲದ ದೇವತೆಯಾಗಿರುವ ಚಾಮುಂಡೇಶ್ವರಿ ಮೈಸೂರರ ಮಹಾರಾಜರ ಹಲವು ಬೆಲೆ ಬಾಳುವ ಹಾಗೂ ಅಪರೂಪದ ಕಾಣಿಕೆಗಳನ್ನು ಶ್ರದ್ಧಾಭಕ್ತಿಯಿಂದ ಅರ್ಪಿಸಿರೋದನ್ನು ನಾವು ಕಾಣ್ಬೋದಾಗಿದೆ. ಮಾನವ ಮತ್ತು ಪ್ರಾಣಿ ಬಲಿಯನ್ನು 18ನೇ ಶತಮಾನದಲ್ಲಿ ನಿಲ್ಲಿಸಿದರೆ ಅದಕ್ಕೂ ಮುಂಚೆ ಮನುಷ್ಯ ಮತ್ತು ಪ್ರಾಣಿ ಬಲಿಯನ್ನು ಕೊಡುತ್ತಿದ್ದನ್ನು ನಾವು ಕಾಣ್ಬೋದಾಗಿದೆ. ಸ್ನೇಹಿತರೆ, ಇದು ಚಾಮುಂಡಿ ಬೆಟ್ಟದಿಂದ ಕೆಳಗೆ ಬರುವಂತಹ ಒಂದು ವಿಶೇಷವಾದಂತಹ ಕಾಣುವಂಥ ಒಂದು ಪ್ರವಾಸಿ ತಾಣ. ಇಲ್ಲಿ ಬೈನಾಕ್ಯುಲರ್ ವೀಕ್ಷಣಾ ಸ್ಥಳ ಅನ್ನುವಂಥ ಒಂದು ವೀಕ್ಷಣಾ ಸ್ಥಳವನ್ನು ಮಾಡಿದ್ದಾರೆ. ಅಂದಾಜು 80 ಸೆಕೆಂಡ್ಗಳನ್ನು ನಮಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಬ್ಬರಿಗೆ 20 ರೂಪಾಯಿ ಚಾರ್ಜಸ್ ಇರುತ್ತೆ. ಇದು ಅಲ್ಲಿಂದ ಕಾಣ್ತಿರುವಂತಹ ಒಂದು ವೀಕ್ಷಣೆ ನೋಡಿ. 20 ರೂಪಾಯಿಂದು ನಾವು 2 ಜನಕ್ಕೆ 40 ರೂಪಾಯಿ ಟಿಕೆಟ್ ತಗೊಂಡಿದ್ವಿ. ನಾವು ಈಗ ಅಲ್ಲಿ ವೀಕ್ಷಣೆಯನ್ನು ಮಾಡ್ತಾಯಿದ್ವಿ. ಇದು ನೋಡಿ ಅಲ್ಲಿ ಕಾಣ್ತಿರುವಂತಹ ಒಂದು ದೃಶ್ಯ. ಈಗ ಬೈನಾಕ್ಯುಲರಲ್ಲಿ ತೋರಿಸೋದು ಪ್ರಯತ್ನ ನೋಡಿ. ಅಲ್ಲಿ ಬೈನಾಕ್ಯುಲರಲ್ಲಿ ವೀಕ್ಷಣೆಯನ್ನು ಮಾಡ್ತಿರೋವಂಥದ್ದು. ಆ ರೀತಿಯಾದಂಥ ಅಲ್ಲಿ ಒಂದು ಕಾಯಿನ್ ಹಾಕ್ತಾರೆ 5 ರೂಪಾಯಿಂದು. ಆ ಕಾಯಿನ್ ಹಾಕಿದಾಗ ನಿಮಗೆ ಅಲ್ಲಿ ಇಂತಿಷ್ಟು ಸೆಕೆಂಡ್ಗಳಲ್ಲಿ ನಗರವನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಾವು ಒಂದು ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡಿದ್ದೀನಿ ನೋಡಿ. ಅದು ಲಲಿತಾ ಮಹಲ್ ಪ್ಯಾಲೇಸ್ ಯಾವುದಿರಬೇಕು, ಸರಿಯಾಗಿ ಕಾಣದಿದ್ರು ಒಂದಷ್ಟು ನಿಮಗೆ ಕಾಣುವಂತಹ ಒಂದು ಪ್ರಯತ್ನ, ತೋರಿಸುವಂಥ ಒಂದು ಪ್ರಯತ್ನ ಇದಾಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋನ ನಿಮ್ಮೆಲ್ಲರಿಗೂ ಅರ್ಪಿಸುತ್ತಾ ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡುತ್ತಾ ನಿಮ್ಮೆಲ್ಲರ ಆರೈಕೆ ಹರಸುವಿಕೆ ಹಾಗೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಿಮಗೆ ಮೈಸೂರು ಅರಮನೆಯನ್ನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅಲ್ಲಿ ಕಾಣಲಿಲ್ಲ. ನಿಮ್ಮೆಲ್ಲರಿಗೂ ನೋಡಿ ಈಗ ಕಾಣ್ತಿರೋದು ಮೈಸೂರು ಅರಮನೆಯ ದೃಶ್ಯ. ನಗರದಲ್ಲಿ ಯಾವ ರೀತಿಯಾದಂತಹ ನಗರದ ದೃಶ್ಯ ಇದೆ, ಅದು ರೇಸ್ ಕೋರ್ಸ್ ಪ್ಲೇಸ್. ಅದು ಎಲ್ಲರಿಗೂ ಇವತ್ತಿನ ವಿಡಿಯೋನ ಒಂದು ಸಣ್ಣ ಮಾಹಿತಿಯನ್ನು ಚಾಮುಂಡಿ ಬೆಟ್ಟದ ಬಗ್ಗೆ ತಿಳಿಸುತ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಬಂದಿದೆ. ಸ್ನೇಹಿತರೆ, ನಮ್ಮ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಿದ್ರೆ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ನಮ್ಮ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ನಮ್ಮನ್ನು ಹರಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.